ಅಂತ ಹೇಳ್ತಾರೆ. ಜೊನಾಥನ್ಗೆ ತುಂಬ ಬೇಸರ ಆಗುತ್ತೆ, ಬೇರೆ ದಾರಿ ಇಲ್ಲ. ಅವನು ಆ ಸಮುದ್ರ ಹಕ್ಕಿಗಳ ಗುಂಪನ್ನು ಬಿಟ್ಟು ಅಲ್ಲಿಂದ ತುಂಬ ದೂರದಲ್ಲಿರೋ ಕೆಲವು ಬೆಟ್ಟದಲ್ಲಿ ಹೋಗಿ ವಾಸ ಮಾಡ್ತಾ ಇರ್ತಾನೆ. ಅಲ್ಲಿ ಅವನು ಮತ್ತೆ ತನ್ನ ಆಹಾರ ಒಂದು ಪ್ರಾಕ್ಟೀಸ್ನೆಲ್ಲ ಮಾಡ್ತಾ ಇರ್ತಾನೆ, ಸತತವಾದ ಪ್ರಯತ್ನ ಮಾಡ್ತಾ ಇರ್ತಾನೆ. ಅವನಿಗೆ ಆಹಾರಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ, ಯಾಕಂದರೆ ಅವನು ಆಗಲೇ ಆಹಾರನ ಕೆಲವೊಂದು ಟೆಕ್ನಿಕೆಲ್ಲ ಕಂಡುಹಿಡ್ಕೊಂಡಿದ್ದಾನೆ. ಅದನ್ನು ಯೂಸ್ ಮಾಡಿಕೊಂಡು ಅವನು ದೂರ ದೂರ ಹೋಗಿ ಹಾರಿ ಅಲ್ಲಿ ಅವನಿಗೆ ಹೇರಳವಾದ ಒಂದು ಆಹಾರ ಸಿಗ್ತಾ ಇರುತ್ತೆ, ಯಾವುದೇ ತೊಂದರೆ ಇರೋದಿಲ್ಲ. ಮತ್ತು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೆ, ಇದಕ್ಕಿಂತ ತುಂಬ ಸ್ಪೀಡಾಗಿ ತುಂಬ ಎತ್ತರಕ್ಕೆ ಹೋಗಬೇಕು ಅಂತ ಅವನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ ಒಂದು ದಿನ 2 ಹಕ್ಕಿಗಳು ಅವನಿಗೆ ಕಾಣಿಸುತ್ತೆ. ಹೇಗಿರುತ್ತೆ ಅಂದರೆ ಪ್ಯೂರ್ ವೈಟಲ್ಲಿ ದೇಹ ಹೊಳಿತಾ ಇರುತ್ತೆ. ಆ ಥರ ಒಂದು 2 ಹಕ್ಕಿಗಳು ಅವನು ಹಾರಾಡ್ತಾ ಇರಬೇಕಾದ್ರೆ ಅವನ ಜೊತೆಗೆ ಬರ್ತವೆ. ಇವನು ಈ ಹಾರಾಟದಲ್ಲಿ ಏನೇನು ಟೆಕ್ನಿಕ್ಸ್